ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 25 ಜನವರಿ 2026ರಂದು ನಡೆದ SDA ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯ ಸಾಮಾನ್ಯ ಅಧ್ಯಯನ ಅಥವಾ ಈ ಒಂದು ಸಾಮಾನ್ಯ ಜ್ಞಾನ ಮತ್ತು ಅಥವಾ GK ಅಂತ ಅನ್ಬೋದು ನಾವು. ಈ ಒಂದು GK ಪ್ರಶ್ನೆ ಪತ್ರಿಕೆಯ ಸಂಭಾವ್ಯ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡುವ. ಸೊ ಈ ಒಂದು ಕೀ ಉತ್ತರಗಳು ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಆಗಿರ್ತವೆ. ಸೊ ಇವು ಅಂತಿಮವಲ್ಲ. ಸೊ ಇಲ್ಲಿ ಮೊದಲ ಕ್ವಶನನ್ನು ನೋಡ್ಬೋದು ನೀವು. ಮೊದಲ ಪ್ರಶ್ನೆ, ಈ ಕೆಳಕಂಡ ಮಗದ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ. ಸೊ ಇಲ್ಲಿ 4 ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಮಗದ ಒಂದು ಸಾಮ್ರಾಜ್ಯದ ವಂಶಗಳು ಇವು: ನಂದರು, ಶುಂಗರು, ಮೌರ್ಯರು ಮತ್ತು ಹರ್ಯಂಕರು. ಸೊ ಇಲ್ಲಿ ಮೊದಲಿಗೆ ಬರೋರು ಹರ್ಯಂಕರು, ಆಮೇಲೆ ನಂದರು, ಆಮೇಲೆ ಮೌರ್ಯರು, ಆಮೇಲೆ ಶುಂಗರು. ಓಕೆ, ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ಕ್ಕೆ ಏನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಸಂಸ್ಥೆಗಳಿದಾವ, ಪಟ್ಟಿ 2ರಲ್ಲಿ ಅದರ ಕೇಂದ್ರಗಳು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕರ್ನಾಟಕ ಸಭಾ ಇದು ಧಾರವಾಡದಲ್ಲಿದೆ, ಜಸ್ಟಿಸ್ ಪಾರ್ಟಿ ಮದ್ರಾಸಲ್ಲಿ, ಸತ್ಯಶೋಧಕ ಸಮಾಜ ಪುಣೆ, ಮ್ಯಾಜಿನಿ ಕ್ಲಬ್ ಬೆಳಗಾವಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 3 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನಲ್ಲೇ ಯಾರು ಬೆಳಗಾವಿ ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ? ನೋಡಿ, ಕೆಲವೊಂದು ಜನ ಏನು ಮಾಡ್ತಾರೆ, ಭಾಗವಹಿಸಿದ್ರು ಅಂತ ತೆಗೆದುಕೊಳ್ತಾರೆ, ಅದು ತಪ್ಪಾಗತ್ತಾ. ಭಾಗವಹಿಸಿರಲಿಲ್ಲ ನೋಡಿ, HK ವೀರಣ್ಣಗೌಡ ಇದ್ದರು, ಆಮೇಲೆ ವಿ ವೆಂಕಟಪ್ಪ ಇದ್ದರು. ಓಕೆ, ಅದೇ ರೀತಿ ಮತ್ತು ತಿರುಮಲೆ ರಾಜಮ್ಮ ಇದ್ದರು, ಇವರೆಲ್ಲ ಇದ್ದರು. ಬಟ್ ಬಾಲಗಂಗಾಧರ್ ತಿಲಕ್ ಮತ್ತು ಅಬ್ಬಾಸ್ ಖಾನ್ ಇವರು ಇದ್ದಿರಲಿಲ್ಲ. ಆಪ್ಷನ್ 3 ಇಸ್ ದ ಕರೆಕ್ಟ್. ನೆಕ್ಸ್ಟು, ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಕೊಟ್ಟಂಥ ಹೇಳಿಕೆಗಳು 2 ಹೇಳಿಕೆಗಳು ಮಾತ್ರ ಕರೆಕ್ಟ್ ಅದಾವ. ಓಕೆ, ಸೊ ಇಲ್ಲಿ ಆಪ್ಷನ್ 2 ಅಷ್ಟೇ ಕರೆಕ್ಟ್. ನೆಕ್ಸ್ಟ್, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ. ಇಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲೇ ಸೊ ಇಲ್ಲಿ ಮೊದಲಿಗೆ ಯಾವುದು ಬರುತ್ತಾ? ಬಿ ಬರುತ್ತಾ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಇದು ಮೊದಲು. ನೆಕ್ಸ್ಟ್, ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳು, ಆಮೇಲೆ ಮೈಸೂರು ಶಿಶು ವಿವಾಹ ಕಾಯ್ದೆ, ಆಮೇಲೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಸೊ ಆಪ್ಷನ್ 2 ಆಗತ್ತಾ. ಆಮೇಲೆ ಪತ್ರಿಕೆಗಳು ಮತ್ತು ಸಂಪಾದಕರನ್ನು ಸರಿಯಾಗಿ ಹೊಂದಿಸಿರಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಕನ್ನಡ ಭೌತ BM ಶ್ರೀಕಂಠಯ್ಯ, ಕರ್ಮವೀರ ರಂಗನಾಥ್ ದಿವಾಕರ್, ಸ್ವತಂತ್ರ ಭಾರತ ಕಡೆಂಗೋಡ್ಲು ಶಂಕರ್ ಭಟ್, ಜಯ ಕರ್ನಾಟಕ ಆಲೂರು ವೆಂಕಟರಾವ್. ಇಲ್ಲಿ ಆಪ್ಷನ್ 2 ಇದು ಕರೆಕ್ಟ್. ಪಟ್ಟದ ಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಕರೆಕ್ಟ್ ಅದಾವ? ಸೊ ಇಲ್ಲಿ ABCD ಏನದಾವಲ್ಲ, ಇವು 4 ಹೇಳಿಕೆಗಳು ಕರೆಕ್ಟ್ ಅದಾವ. ಆ್ಯನ್ ಎರಾ ಆಫ್ ಡಾರ್ಕ್ನೆಸ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ, ಈ ಒಂದು ಪುಸ್ತಕವನ್ನು ಬರೆದವರು ಯಾರು? ವೆರಿ ಇಂಪಾರ್ಟೆಂಟ್ ಇದು ಶಶಿ ಥರೂರ್. ಓಕೆ, ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. 17 ಧ್ಯೇಯಗಳು, 169 ಗುರಿಗಳು, 232 ಸೂಚಕಗಳು. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ? ಸೊ ಇಲ್ಲಿ B ಮತ್ತು D ಮಾತ್ರ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಇಲ್ಲಿ ಜೋಡಿಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಸರಿ ಅದಾವ? ಸೊ ಇಲ್ಲಿ ಬೆಂಗಳೂರು ಚನ್ನಗಿರಿ, ಬೆಳಗಾವಿ ಹೊನ್ನಾವರ,
ಕಲಬುರಗಿ ಮಸ್ಕಿ, ಆಮೇಲೆ ಮೈಸೂರು ಬ್ರಹ್ಮಾವರ ಅಂತ ಕೊಟ್ಟಿದ್ದಾರೆ. ಸರಿಯಾದ ಜೋಡಿ, ಓಕೆ, ಸರಿಯಾದ ಜೋಡಿ ಅಂದಿದ್ದಾರೆ. ಸರಿಯಾದ ಜೋಡಿ ಅಂದರೆ ಇಲ್ಲಿ ಯಾವುದು ಬರುತ್ತೆ ಹೇಳಿ ನೋಡೋಣ. ಸೊ ನಾವಿಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಈ ಒಂದು ಜಿಲ್ಲೆಯನ್ನು ತೆಗೆದುಕೊಳ್ತೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಹೊನ್ನಾವರ ಇದೆಯಾ ಅಂತ ನೋಡ್ತೀವಿ. ನಮಗೇನು ಅನಿಸುತ್ತಾ, ಹೊನ್ನಾವರ ಇರೋದು ಉತ್ತರ ಕನ್ನಡದಲ್ಲಿ, ಆಮೇಲೆ ಮಸ್ಕಿ ಇರೋದು ರಾಯಚೂರದಲ್ಲಿ. ಹೀಗೆ ನಾವು ಏನಪ್ಪ ಒಂದು ಅಜಂಪ್ಷನ್ ಮಾಡ್ತೀವಿ. ನಮ್ಗೆ ಎಲ್ಲ ಇಲ್ಲಿ ತಪ್ಪು ಅನ್ನಿಸ್ತಾವೆ. ಬಟ್ ಇದು ವಿಭಾಗ ಇದೆ, ಡಿವಿಷನ್. ಓಕೆ, ಡಿವಿಷನ್. ಈಗ ಫಾರ್ ಎಕ್ಸಾಂಪಲ್ಲು ಹೊನ್ನಾವರ ಇದೆ. ಹೊನ್ನಾವರ ಇದು ಯಾವ ಡಿವಿಷನು? ಬೆಳಗಾವಿ ಡಿವಿಷನ್, ಉತ್ತರ ಕನ್ನಡ ಜಿಲ್ಲೆ. ಸೊ ಅದಕ್ಕೆ ಇದು ಕರೆಕ್ಟು. ಹೀಗೆ ABCD ಇವು ಎಲ್ಲವೂ ಕರೆಕ್ಟ್ ಆಗ್ತವೆ. ಆಮೇಲೆ ಡಿಸೆಂಬರ್ 2025ರಲ್ಲಿ ಇದ್ದಂತೆ ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು? ಶ್ರೀ ಅಮಿತ್ ಶಾ. 2025ರಲ್ಲಿ ಉಂಟಾದ ಈ ಕೆಳಕಂಡ ಚಂಡಮಾರುತಗಳನ್ನು ಪರಿಗಣಿಸಿರಿ. ಬಿ ಮತ್ತು ಡಿ, ಮೋಂತಾ ಮತ್ತು ದಿತ್ವಾ. ನೆಕ್ಸ್ಟ್, ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಓಕೆ, ಸೊ ಇಲ್ಲಿ ಎ ಮತ್ತು ಬಿ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ಹೀಲಿಯಂ ಈ ಒಂದು ಅನಿಲದ ಮೇಲಿನ ಕ್ವಶನ್ಗಳದವ. ಇಲ್ಲಿ ಎ ಸರಿಯಾಗಿದೆ, ಸಿ ಮತ್ತು ಸಿ ಯು ಎಗೆ ಸರಿಯಾದ ವಿವರಣೆಯಾಗಿದೆ. 15ನೇ ಕ್ವಶನ್ ನೋಡ್ಬೋದು ನೀವು. ಇಲ್ಲಿ ನೀರಿನ ಕುದಿಯುವ ಬಿಂದಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳನ್ನು ನಾವು ನೋಡಬೇಕು. ಇಲ್ಲಿ ಸಿ ಮತ್ತು ಡಿ ತಪ್ಪಾದ ಹೇಳಿಕೆಗಳು. ಹತ್ತು 10% ಸಕ್ಕರೆಯ ದ್ರಾವಣವನ್ನು ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು. ಡಿ ಮಾತ್ರ. ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಸುಳಿವುಗಳನ್ನಾಧರಿಸಿ ರಾಸಾಯನಿಕದ ಹೆಸರನ್ನು ಪತ್ತೆ ಹಚ್ಚಿ. ಗ್ಲಿಸರಿನ್. ಈ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದವ? ಸೊ ABC ಎಲ್ಲವು. ನೆಕ್ಸ್ಟ್, ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಸುಕ್ರೋಸ್. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ABC ಆಗುತ್ತೆ. ಜಸ್ಟ್ ಆನ್ಸರ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸ್ಪ್ಲನೇಷನ್ ಬೇಕಾದರೆ ಮುಂದಿನ ಒಂದು ವಿಡಿಯೋದಲ್ಲಿ ಮಾಡೋಣ. ನೆಕ್ಸ್ಟ್, ಕ್ಲೋರೋಫಾರ್ಮ್ ಇದು ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ, ಟಾಕ್ಸಿಕ್ ಗ್ಯಾಸ್. ಯಾವುದು? ಪೋರ್ಜಿನ್. ನೆಕ್ಸ್ಟ್ 23rd ಕ್ವಶನ್ ನೋಡಿ. ಹೃದಯದ ಕೋಣೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ. ಬಿ ಮತ್ತು ಸಿ ಗುಂಪುಗಳು. ನೆಕ್ಸ್ಟ್ 24ನೇ ಕ್ವಶನ್ ನೋಡಿ. ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ. ಇದು ಕರೆಕ್ಟ್. ಮೊದಲು ಸ್ವೀಕರಣೆ, ಜೀರ್ಣಿಸುವಿಕೆ, ಹೀರುವಿಕೆ, ಆಮೇಲೆ ಹೊರಹಾಕುವಿಕೆ, ಆಮೇಲೆ ಸ್ವಾಂಗೀಕರಣ, ಆಮೇಲೆ ಹೊರಹಾಕುವಿಕೆ. ಓಕೆ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲೇ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ. ಇದು ಆರ್ಕಿಮಿಡೀಸ್ನ ತತ್ವ. ಓಕೆ, ನಿಮಗೆ ಗೊತ್ತು ಆರ್ಕಿಮಿಡೀಸ್ನ ತತ್ವ ಈ ನೀರಿಂದು. ಓಕೆ.
ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಹೇಳಿಕೆ 1 ಕರೆಕ್ಟ್ ಅದ, ಬಟ್ ಹೇಳಿಕೆ 2 ತಪ್ಪಾಗಿದೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ಕರೆಕ್ಟ್ ಆನ್ಸರ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ. ಸೊ ಯಾರು ಕ್ರಿಕೆಟ್ ಆಡಿಸ್ತೀರಿ ಅವರಿಗೆ ಒಂದು ನಾಲೆಜ್ ಇರುತ್ತೆ. ಕ್ಯಾಚ್ ಹಿಡಿಯುವಾಗ ತಮ್ಮ ಕೈಗಳನ್ನು ಏನು ಮಾಡ್ತಾರೆ, ಕೆಳಗಡೆ ಅಥವಾ ಹಿಂದಕ್ಕೆ ತೆಗೆದುಕೊಳ್ತಾರೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಆ ಚೆಂಡಿನ ಒಂದು ಬಲ ಅಥವಾ ಒಂದು ಪೆಟ್ಟು ನಿಮಗೆ ತಾಗುವುದಿಲ್ಲ. ಸೊ ಇಲ್ಲಿ ಇದಕ್ಕೇನಂತೀವಿ ನಾವು, ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. ವಾಹನಗಳಲ್ಲಿ ನೀರನ್ನು ತಂಪುಕ ಎಂದು ಬಳಸಲು ಕಾರಣ, ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ. ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನಾಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ? ಜೇಲಂ, ಚಿನಾಬ್, ಸತ್ಲಜ್, ಸಿಂಧು. ಅಂದರೆ ಜೇಲಮ ಚಿನಾಬ್ಗೆ ಸೇರ್ತದ, ಚಿನಾಬ್ ಸತ್ಲಜ್, ನೆಕ್ಸ್ಟ್ ಸಿಂಧು. ಓಕೆ, ಅಂದರೆ ಅವು ಸಿಂಧು ನದಿಯ ಉಪನದಿಗಳು. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದರಲ್ಲಿ ಹೇಳಿಕೆ 1 ಮತ್ತು 2 ಕರೆಕ್ಟ್ ಅದಾವ, ಮತ್ತು ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ. 32ನೇದು, ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆಯು ಕ್ರಮವಾಗಿ ಎಷ್ಟಪ್ಪ? ಭಾರತದಲ್ಲಿ 96, ಕರ್ನಾಟಕದಲ್ಲಿ 4. ಇವು ಕರ್ನಾಟಕದಲ್ಲಿ 4 ಯಾವಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ನಿಮ್ದು ಎಷ್ಟು ಸ್ಟಡಿ ಆಗಿದೆ ಅಂತ. ಓಕೆ, ಆಮೇಲೆ 33rd ಕ್ವಶನ್ನು, ಪಟ್ಟಿ 1 ಜೊತೆ ಪಟ್ಟಿ 2 ಜೋಡಿಸಿ. ಸೊ ಇಲ್ಲಿ ಆಪ್ಷನ್ 1 ಆಗುತ್ತೆ. ಅಪಾಯಕ್ಕೊಳಗಾಗುವ ಸಂಭವವಿರುವ ಅಥವಾ ಭಯದಲ್ಲಿರುವ ಮತ್ತು ಅಳುವಿನ ಅಂಚಿನಲ್ಲಿರುವ ಜೀವಿಗಳ ದತ್ತಾಂಶಗಳನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? ನಿಮ್ಗೆ ಗೊತ್ತದ, ಈ ಎಂಡೇಂಜರ್ಡ್, ಥ್ರೇಟನ್ಡ್, ವಲ್ನರೇಬಲ್. ಸೊ ಇದು IUCN. ಚರಂಡಿಯ ಕೊಳಚೆಯ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ. ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ನಲ್ಲಿ ಇರುವ ಓಜೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ. ಡಾಬ್ಸನ್ ಯೂನಿಟ್. ಕರ್ನಾಟಕದ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ ಯಾರಪ್ಪ? ಗೊತ್ತು ನಿಮ್ಗೆ, ತುಳಸಿ ಗೌಡರು. ನೆಕ್ಸ್ಟ್ 38ನೇ ಕ್ವಶನ್ ನೋಡಿ. ಇದು ಒಂದು ಫೆಬ್ರವರಿ 2025ರಲ್ಲೇ ಈ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಈ ಹೆಲ್ಪ್ ಅಂತ ಈ ಒಂದು ನೀತಿಯಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಿತು. ಸೊ ಇದು ಯಾವ ಒಂದು ಸೂಕ್ಷ್ಮ ಪರಿಸರ ಪ್ರದೇಶದ ಘಟನೆಗಳಿಗೆ ಕೇಂದ್ರ ಭಾಗವಾಗಿತ್ತು. ಇದು ವೆಡ್ಜ್ ಬ್ಯಾಂಕ್. ನೆಕ್ಸ್ಟ್ ನೋಡಿ, ಇದು ಏನಪ್ಪ ಮೆಂಟಲ್ ಎಬಿಲಿಟಿ ಕ್ವಶನ್ ಅದ. ಸೊ ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಕ್ವಶನ್ ಏನು ಓದೋಕ್ಕೆ ಹೋಗೋದಿಲ್ಲ. ಇದು ತಂದೆ, ಇದು ಕರೆಕ್ಟ್ ಆಗತ್ತೆ. ಆಮೇಲೆ ಇಲ್ಲಿ ನೋಡಿ, ಇದು 6 ಆಗತ್ತೆ, ಕರೆಕ್ಟ್ 6. ಆಮೇಲೆ ಇಲ್ಲಿ 60 ಡಜನು,
ಇದು ನೆಕ್ಸ್ಟ್ 42ನೇದು 250 ಡಜನು. ಆಮೇಲೆ ಇದು ಆಪ್ಷನ್ 1 ಆಗುತ್ತಾ. ನೋಡಿ, ತ್ರಿಭುಜ ಕೋನದ ಅನುಪಾತಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳ ಕೋನವನ್ನು ನೋಡಬೇಕು ನಾವು. ಆಪ್ಷನ್ 1 ಇದೆ ಕರೆಕ್ಟ್. ನೆಕ್ಸ್ಟ್ 45ನೇದು 2025 ಸೆಪ್ಟೆಂಬರ್ 28ರಂದು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತು. ಈ ಪಂದ್ಯ ನಡೆದ ಸ್ಥಳ ಯಾವುದು? ಅದು ದುಬೈ. ನೆಕ್ಸ್ಟ್ 46ನೇದು 9650. ನೆಕ್ಸ್ಟ್ ನೋಡಿ, ಇದು 47ನೇದು 30 ಲೀಟರ್ ಕರೆಕ್ಟು. ಇದು 48ನೇದು ಸಿ ಕರೆಕ್ಟ್. 49ನೇದು ನೋಡಿ, ಹೊಂದಿಸಿ ಬರೆಯಿರಿ ಇದು. ಸೊ ಇಲ್ಲಿ ಸರೋವರ ಇದು ಯಾವ ರಾಜ್ಯದಲ್ಲಿ ಇದೆ? ಫತೇ ಸಾಗರ ರಾಜಸ್ಥಾನ್, ನಾಕೋ ಸರೋವರ ಹಿಮಾಚಲ್ ಪ್ರದೇಶ್, ಖೇಚಿಯೋ ಪಲರಿ ಸರೋವರ ಉತ್ತರಾಖಂಡ, ಭೀಮ್ತಾಲ್ ಸಿಕ್ಕಿಂ. ಖೇಚಿಯೋ ಪಲ್ರಿ ಇದು ಸಿಕ್ಕಿಂ, ಭೀಮ್ತಾಲ್ ಎಲ್ಲಿಪ್ಪ? ಇದು ಉತ್ತರಾಖಂಡ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಸರಿಯಾಗಿ ಜೋಡಣೆಯಾಗಿರುವ ಆಯ್ಕೆಯನ್ನು ಆರಿಸಿ. ಖರೀಫ್ ಭತ್ತ, ರಬಿ ಗೋಧಿ, ಜೈಡ್ ತರಕಾರಿ. ಓಕೆ. ನೆಕ್ಸ್ಟ್ ಇದನ್ನು ವಿಸ್ತರಿಸಿ. ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೇನ್ಫೆಡ್ ಏರಿಯಾಸ್. ನೆಕ್ಸ್ಟ್ 51ನೇದು ನೋಡಿ, 52 ಸೊ ಇದು ಖನಿಜ ಮತ್ತು ಆ ಖನಿಜ ಯಾವ ಜಿಲ್ಲೆ, ಯಾವ ಒಂದು ಸ್ಥಳಕ್ಕೆ ಫೇಮಸ್ ಅದಾವ ನೋಡಿ. 1ನೇದು ಸುಂದರ್ಗಢ, ಇದು ಕಬ್ಬಿಣದ ಅದಿರು. ನೈವೇಲಿ ಲಿಗ್ನೈಟ್, ಬಾಲ್ಘಾಟ್ ಮ್ಯಾಂಗನೀಸ್, ಚಾಂದಮಾರಿ ತಾಮ್ರ. ಆಪ್ಷನ್ 1. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮುಳ್ಳಯ್ಯನಗಿರಿ ಇದಕ್ಕೇನಂತಿರು? ಚಂದ್ರದ್ರೋಣ ಪರ್ವತ ಅಂತ ಕರೀತಿದ್ರು. ನೆಕ್ಸ್ಟ್ ಇದು ಕರೆಕ್ಟ್ ಅದ. ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ಎತ್ತರದ ಬೆಟ್ಟವಾಗಿದೆ. ಇದು ತಪ್ಪು. ಮೊದಲನೇ ಎತ್ತರದ ಬೆಟ್ಟ, ಅತಿ ಎತ್ತರ ಬೆಟ್ಟ ಅಂದರೆ ಇದೆ ಮುಳ್ಳಯ್ಯನಗಿರಿ. ಓಕೆ. ನೆಕ್ಸ್ಟ್ ಕರಾವಳಿ ಮೈದಾನವನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆಯು ಕರ್ನಾಟಕದ ಅತ್ಯಂತ ಕಡಿಮೆ ಎತ್ತರದ ಪ್ರದೇಶವಾಗಿದೆ. ಕರೆಕ್ಟ್ ಅದ. ಎ ಮತ್ತು ಸಿ ಕರೆಕ್ಟ್. 54ನೇದು ಸರಿಯಾದ ಜೋಡಣೆ. ಘಟಪ್ರಭಾ ಗೋಕಾಕ್ ಕರೆಕ್ಟು. ಮಹದಾಯಿ ಕಳಸ ಕರೆಕ್ಟು. ಇದು ಗಂಗಾವಳಿ ಕಾಳಿ. ಇದು ಆ್ಯಕ್ಚುಲಿ ಇದು ಗಂಗಾವಳಿ ತಪ್ಪು ಆಗ್ತದೆ. ಓಕೆ. ಅಘನಾಶಿನಿ ಇದು ಕೂಡ ತಪ್ಪು. ಸೊ ಇಲ್ಲಿ ಎ ಮತ್ತು ಬಿ ಮಾತ್ರ ಕರೆಕ್ಟು. ನೆಕ್ಸ್ಟ್ ಕರ್ನಾಟಕದಲ್ಲಿ ದ್ವೀಪಗಳು ಮತ್ತು ಅದರ ಜಿಲ್ಲೆ. ಸರಿಯಾದ ಜೋಡಣೆಯನ್ನು ನೋಡ್ಬೇಕು ನಾವಿಲ್ಲಿ. ಕೊಕೊನಟ್ ದ್ವೀಪ ಉಡುಪಿ ಕರೆಕ್ಟು. ಆಮೇಲೆ ಕುರುಂಗಡ್ ದ್ವೀಪ ಉತ್ತರ ಕನ್ನಡ ಕರೆಕ್ಟು. ಅಂಜಿ ದೀವ ಇದು ತಪ್ಪಾಗುತ್ತಾ. ಎ ಮತ್ತು ಸಿ ಮಾತ್ರ ಕರೆಕ್ಟು. ಕೆಳಗಿನ ಮೋಡಗಳ ಕ್ರಮವನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ. ಎ ಸಿ ಬಿ ಡಿ. ತೇವಾಂಶವನ್ನು ಬಳಸುವ ಉಪಕರಣ. ತೇವಾಂಶ ಅಂದರೆ ಹ್ಯುಮಿಡಿಟಿಯನ್ನು ಇದರಲ್ಲಿ ಅಳಿತಾರ ಹೈಗ್ರೋಮೀಟರ್. ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ? ಬಿಲ್ ಇವರು MP ಯಲ್ಲಿ, ಛತ್ತೀಸ್ಗಢದಲ್ಲಿ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಕನ್ನಡ ಚಲನಚಿತ್ರ ಕಂದೀಲುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪದಾವ? ಎ ಮತ್ತು ಬಿ. ನೆಕ್ಸ್ಟ್ INSV ಕೌಂಡಿನ್ಯ
ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪದವ? ಬಿ ಮಾತ್ರ ತಪ್ಪೈತಿ. ಆಮೇಲೆ ಕರೆಂಟ್ ಅಫೇರ್ಸ್ ಅದ. ಇದು ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಯಾವ ಒಂದು ಹಬ್ಬವನ್ನು ಸೇರಿಸಿದಾರ? ಯಾವುದಪ್ಪ? ಅದು ದೀಪಾವಳಿ. ನೆನಪಿರಲಿ, ದ ಲೈಟ್ ಆಫ್ ಫೆಸ್ಟಿವಲ್. ನೆಕ್ಸ್ಟ್ 62nd ಕ್ವಶನ್. ಇಲ್ಲಿ ಕೆಳಗಿನವರಲ್ಲಿ ಯಾರು ಯಾವ ಗಗನಯಾತ್ರಿ ಈ ಒಂದು ಏನು ಒಂದು ಕಾರ್ಯಾಚರಣೆ ಇತ್ತಲ್ಲ, ಇದು ನಾಸಾದ ಅಥವಾ ಸ್ಪೇಸ್ ಎಕ್ಸ್ ಕ್ರೂ 9 ಗಗನಯಾತ್ರಿಗಳು ಇಲ್ಲಿ ಈ ಒಂದು ಮೇ 2025ರಲ್ಲಿ ತಮ್ಮ ಒಂದು ಭೂಮಿಯ ಅಥವಾ ವಾಣಿಜ್ಯ ಪರಿಭ್ರಮಣ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಭೂಮಿಗೆ ಮರಳಿದ್ದರು. ಅಂಥವರಲ್ಲಿ ಯಾರು ಭಾಗಿಯಾಗಿರಲಿಲ್ಲ? ಶುಭಾಂಶು ಶುಕ್ಲಾ. 63ನೇದು ನೋಡಿ. ಇದು ಭಾರತೀಯ ರೈಲ್ವೆಯು ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣದವರೆಗೆ ಅವರ ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಯೋಜನೆಯನ್ನು ಹೆಸರಿಸಿ. ಅದು ಮೇರಿ ಸಹೇಲಿ. ಓಕೆ. ನೆಕ್ಸ್ಟ್, ನಾಗರಿಕ ನೋಂದಣಿ ವ್ಯವಸ್ಥೆ. ಸೊ ಇದು ಕೆಳಗಿನ ರಾಜ್ಯಗಳನ್ನು ಲಿಂಗಾನುಪಾತಕ್ಕೆ ಸಂಬಂಧಿಸಿದಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ನೋಡಿ, 2022ನೇ ವರದಿಯನ್ನು ಆಧರಿಸಿ ಅಂತಿದ್ದಾರೆ. ನಮಗೆ 2011 ಪ್ರಕಾರ ಗೊತ್ತು, ಬಟ್ ಆ್ಯಕ್ಚುಲಿ ಇಳಿಕೆ ಕ್ರಮ ಅಂತ ಹೇಳಿದ್ದಾರೆ. ಲಿಂಗಾನುಪಾತ ಆ್ಯಕ್ಚುಲಿ ಇದು 2 ಅಂತೂ ಆಗೋದಿಲ್ಲ. ಓಕೆ, ಮೊದಲಿಗೆ ಕೇರಳ ಬರುತ್ತೆ, ಎಲ್ಲರಿಗೂ ಗೊತ್ತು. ಬಟ್ ಈ ಒಂದು ಆ್ಯಸ್ ಪರ್ ದ 2022 ಸೆನ್ಸಸ್. ಓಕೆ. ಸೊ ಇಲ್ಲಿ ನಮಗೆ ಒಂದು ಗೊತ್ತಿದ್ದ ಮಾಹಿತಿ ಪ್ರಕಾರ ಇದೊಂದು ಆಪ್ಷನ್ 1 ಆಗ್ಬೋದು. ಓಕೆ, ಯಾಕೆಂದರೆ ಕೇರಳ ಅತಿ ಹೆಚ್ಚದ, ಆಮೇಲೆ ಗೋವಾ ಬರುತ್ತೆ, ಆಮೇಲೆ ನಾಗಾಲ್ಯಾಂಡ್ ಬರುತ್ತೆ, ಆಮೇಲೆ ಅರುಣಾಚಲ್ ಪ್ರದೇಶ. ಓಕೆ. ಸೊ ಐ ಹೋಪ್ ಇದು ಬೆಟರ್ ಇದೆ ಅನಿಸುತ್ತೆ ಆನ್ಸರ. ಯಾಕೆಂದರೆ ಆ್ಯಸ್ ಪರ್ ದ 2011 ಸೆನ್ಸಸ್ ಪ್ರಕಾರ ಕೂಡ ಇದೇ ಇತ್ತು. ಸೊ ಅದಕ್ಕೆ ಐ ಹೋಪ್ ಇದೇ ಬರುತ್ತೆ ಅನಿಸುತ್ತೆ. ಓಕೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. ನೆಕ್ಸ್ಟ್, ವೆನಿಜುವೆಲಾದ ಅಧ್ಯಕ್ಷರಾಗಿದ್ದ ಈ ನಿಕೋಲಸ್ ಮಡುರೋ ಅವರನ್ನು ಸೆರೆ ಹಿಡಿದ ನಂತರ ಅಲ್ಲಿಯ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನು ನೇಮಿಸಲಾಗಿದೆ? ಡೆಲ್ಸಿ ರೋಡ್ರಿಗಸ್. ನೆಕ್ಸ್ಟ್, ಈ KDEM ಬಗ್ಗೆ ಒಂದು ಕ್ವಶನ್ ಅದ. ಸೊ ಅದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಬಿಯಾಂಡ್ ಬೆಂಗಳೂರು. ನೆಕ್ಸ್ಟ್ 67ನೇದು, ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ನು. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ರಿಲೇಟೆಡ್ ಕ್ವಶನ್ ಅದ. ಈ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನವರಿ 6, 2026ರಂದು ಅತಿ ಹೆಚ್ಚು ಕಾಲದ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದ್ದರು. ಆ ಮುಖ್ಯಮಂತ್ರಿಗಳು ಯಾರಪ್ಪ ಅಂದ್ರೆ ಡಿ ದೇವರಾಜ್ ಅರಸ್. ಇವರು 2792 ದಿನಗಳು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದಾವ? ಬಿ ಮತ್ತು ಸಿ ಮಾತ್ರ ಕರೆಕ್ಟು. ಕೇಂದ್ರ ಪ್ರಾಯೋಜಿತ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನ ಇದರ ಅವಧಿ? ಆಪ್ಷನ್ 3. ನೆಕ್ಸ್ಟ್, ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕನ್ನು 1914ರಲ್ಲಿ ಪುತ್ತೂರು ಎಂಬಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಸ್ಥಾಪಿಸಿದರು. KMFಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ ಸರಿಯಾಗಿದ್ದಾವ? ಎ ಮತ್ತು ಸಿ ಮಾತ್ರ ಕರೆಕ್ಟು.
ದಿ ಪ್ರೊವಿಷನ್ ಆಫ್ ದಿ ಪಂಚಾಯತ್ ಆ್ಯಕ್ಟ್ 1996 ಇದು ಡ್ಯಾಶ್ ಸಮಿತಿಯ ಶಿಫಾರಸುಗಳನ್ನು ಹೊಂದಿದೆ. ಬೂರಿಯಾ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಮೈಸೂರು. 74ನೇದು ಇದು ಆರ್ ಚಿದಂಬರಂ 2002ರಿಂದ 2018 ಅವಧಿಯಲ್ಲಿ 3 ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರಕ್ಕೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಪ್ರಧಾನಮಂತ್ರಿಗಳು ಯಾರ್ಯಾರು ನೋಡ್ರಿ. 2002 ಇಂದ 18 ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಬರ್ತಾರೆ 2002, 3, 4 ಆಮೇಲೆ ನೆಕ್ಸ್ಟ್ ಯಾರು ಮನಮೋಹನ್ ಸಿಂಗ್. ಓಕೆ, 2004 2014 ಮಟ್ಟ. ನೆಕ್ಸ್ಟ್ 2014 to 18 ಯಾರು ನರೇಂದ್ರ ಮೋದಿ. ಈಗ ಕೂಡ ಅವರೇ ಇದ್ದಾರೆ. ಆಪ್ಷನ್ 4 ಕರೆಕ್ಟ್. ಹೊಂದಿಸಿ ಬರೆಯಿರಿ ಏಕಲವ್ಯ ಪ್ರಶಸ್ತಿ ವಿಜೇತರು ಮತ್ತು ಅದರ ಒಂದು ಸಂಬಂಧಿಸಿದಂಥ ಕ್ರೀಡೆ. ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಸಹಕಾರ ಸಂಘ 1905ರಲ್ಲಿ ಕರ್ನಾಟಕದ ಕಣಗಿನಹಾಳ. ನೆಕ್ಸ್ಟ್ 77ನೇದು ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್. ಇದರ ಮುಖ್ಯ ಪೋಷಕರು ಯಾರು? ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು. ನೆಕ್ಸ್ಟ್ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಯಾವ ಇಲಾಖೆ ಸಿದ್ಧಪಡಿಸುತ್ತದೆ? ಆರ್ಥಿಕ ವ್ಯವಹಾರಗಳ ಇಲಾಖೆ. ನೆಕ್ಸ್ಟ್ 79 ನೋಡಿ. ಈ ಕೇಂದ್ರೀಯ ಸೇವೆಯ ಅಧಿಕಾರಿಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿ ಯಾವುದು ಅಥವಾ ಆಯೋಗ? ಕೇಂದ್ರೀಯ ನ್ಯಾಯಮಂಡಳಿ, ಆಡಳಿತಾತ್ಮಕ ನ್ಯಾಯಮಂಡಳಿ. ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗೆ ಮಾತ್ರ, ದ ಪಾರ್ಲಿಮೆಂಟ್. ಆಮೇಲೆ 81ನೇದು ನೋಡಿ. ಹೇಳಿಕೆ 1 ಹೇಳಿಕೆ 2. ಇಲ್ಲಿ 2 ಹೇಳಿಕೆ ಕರೆಕ್ಟ್ ಅದಾವೆ. ಬಟ್ ಹೇಳಿಕೆ 1 ಹೇಳಿಕೆ 2 ವಿವರಿಸುವುದಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಕನಿಷ್ಠ ವಯಸ್ಸು 21. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿಧಿ ಮತ್ತು ಭಾಗವನ್ನು ಗುರುತಿಸಿ. 368ನೇ ವಿಧಿ ಭಾಗ 20. ನೆಕ್ಸ್ಟ್ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಯಾವ ಕರೆಕ್ಟ್ ಅದಾವ ಅಂತ ಹೇಳಿ. ABC ಕರೆಕ್ಟ್ ಅದಾವ. ಭಾರತದ ಈ ಒಂದು ಸಂವಿಧಾನ ಎರವಲು ಪಡೆದ ಲಕ್ಷಣಗಳ ಮೂಲಗಳನ್ನು ಹೊಂದಿಸಿ ಬರೆಯಿರಿ. ಆಪ್ಷನ್ 3 ಕರೆಕ್ಟು. ಹೊಸ ಅಖಿಲ ಭಾರತ ಸೇವೆಯನ್ನು ಹೇಗೆ ಸೃಜಿಸಬಹುದು? ಅಖಿಲ ಭಾರತ ಸೇವೆ ಅಂದರೆ ರಾಜ್ಯಸಭೆಯಲ್ಲಿ ಒಂದು ನಿರ್ಣಯದ ಮೂಲಕ ಮೊಟ್ಟ ಮೊದಲು ರಾಜ್ಯಸಭೆಯಲ್ಲಿನೇ ಇದನ್ನು ಮಂಡಿಸಬೇಕು. ಭಾರತದ ಸಂವಿಧಾನದ 101ನೇ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ತಪ್ಪಾಗಿದ್ದಾವೆ ಅಂತ ನೋಡ್ಬೇಕು ನಾವಲ್ಲಿ. ಎ ಮಾತ್ರ ತಪ್ಪು. ಯಾಕಂದರೆ ಇದು 2015 ಅಲ್ಲ. ಎಷ್ಟಂತ ಕಾಮೆಂಟ್ ಮಾಡಿ. GST 2017 1 ಜುಲೈಗೆ ಜಾರಿಗೆ ಬಂತು, ಗೊತ್ತು ನಿಮ್ಗೆ. ಬಟ್ ಇದನ್ನು ಯಾವಾಗ ಅಂಗೀಕರಿಸಿದ್ರು ಅದನ್ನು ಹೇಳಬೇಕು ನೀವು ಇಲ್ಲಿ. ಮುನ್ಸಿಪಲ್ ಕಮಿಷನರ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಯಾರು ಮಾಡ್ತಾರಪ್ಪ?
ಸೊ ಕರೆಕ್ಟ್ ಆನ್ಸರ್ ಏನಪ್ಪ ಇಲ್ಲಿ ರಾಜ್ಯ ಸರ್ಕಾರ, ದ ಸ್ಟೇಟ್ ಗೌರ್ಮೆಂಟ್. ಕೆಳಗೆ ನೀಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ ಮತ್ತು ಅದನ್ನು ಕರೆಕ್ಟಾಗಿ ಇರುವ ಹೇಳಿಕೆಗಳನ್ನು ಗುರುತಿಸಿ. ಇದು ಆಪ್ಷನ್ 1 ಮಾತ್ರ. ಭಾರತ ಸರ್ಕಾರದ ಕಾಯ್ದೆ 1935 ಇದರಲ್ಲಿ ಯಾವ ಕರೆಕ್ಟ್ ಅದಾವೆ? ABD ಮಾತ್ರ ಕರೆಕ್ಟು. ಭಾರತದ ಸಂವಿಧಾನದ 101ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಯಾವ ಹೇಳಿಕೆ ತಪ್ಪದವ. ಸೊ ಇದು ಆಲ್ರೆಡಿ ಆಗಿದೆ. ಜಸ್ಟ್ ಮಿನಿಟ್. 89 ಆಗಿದೆ, 90 ಆಗಿದೆ, 91 ಸಾರಿ. ಕೆಳಗೆ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್. ನೆಕ್ಸ್ಟ್, ಭಾರತದ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಹೇಳಿಕೆ ಹೇಳಿ. ಇಲ್ಲಿ ABD ಕರೆಕ್ಟು. ನೆಕ್ಸ್ಟ್, ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ ಕರೆಕ್ಟ್ ಅದಾವ? A ಮತ್ತು B ಮಾತ್ರ. 1857ರ ದೆಹಲಿ ದಂಗೆ ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆ. ಇಲ್ಲಿ ಹೇಳಿಕೆ 1, 2 ಕರೆಕ್ಟು, ಬಟ್ ಅವು ಒಂದಕ್ಕೊಂದು ವಿವರಿಸುವುದಿಲ್ಲ. ಬಂಗಾಳಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಇಲ್ಲಿ 2 ಕರೆಕ್ಟ್ ಅದಾವ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ನೆಕ್ಸ್ಟ್, 1672ರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು? ಸಾಲೇರ್. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ? ಭರೂತ್ ಇದೆ, ಸಾರನಾಥ್ ಇದೆ, ಸಾಂಚಿ ಇದೆ, ಕಾರ್ಲೆಯಲ್ಲಿ ಇಲ್ಲ. ಕಾರ್ಲೆಯಲ್ಲಿ ಗುಹೆಗಳದಾವ, ಗುಹೆ. ಗಣರಾಜ್ಯ ಮತ್ತು ಜನಾಂಗ ಇವೇನು ನಿಮಗೆ ಮಹಾಜನಪದಗಳಿದ್ದುಲ್ಲ ಅವು. ಇಲ್ಲಿ 2 ಆಪ್ಷನ್ 2. ನೆಕ್ಸ್ಟ್, ಭಾಸನ 2 ಕೃತಿಗಳನ್ನು ಹೇಳಬೇಕು ನೀವು ಇಲ್ಲಿ. ದೂತ ವಾಕ್ಯಂ, ಚಾರುದತ್ತಂ, A ಮತ್ತು D. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರು? ಕಮಾಂಡರ್ ಯಾರಾಗಿದ್ದರಪ್ಪ? ಜನರಲ್ ಸ್ಟುವರ್ಟ್ ಮತ್ತು ಜನರಲ್ ಹ್ಯಾರಿಸ್ ಕಮಾಂಡರ್ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ಈ ಒಂದು ಸಾಮಾನ್ಯ ಜ್ಞಾನದ ಅಥವಾ ಒಂದು ಈ GK ಪ್ರಶ್ನೆ ಪತ್ರಿಕೆಯ ಸಂಭಾವ್ಯ ಕೀ ಉತ್ತರಗಳಾಗಿದ್ದವು. ನಿಮಗೆ ಉತ್ತರಗಳಲ್ಲಿ ಏನಾದರೂ ಚೇಂಜಸ್ ಅನಿಸಿದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇವು ಇನ್ನೊಮ್ಮೆ ಹೇಳ್ತೀನಿ, ಇವು ಅಂತಿಮ ಇರೋದಿಲ್ಲ, ಓನ್ಲಿ ಎಕ್ಸ್ಪೆಕ್ಟೆಡ್. ಸೊ ಮುಂದಿನ ಒಂದು ಸೆಷನಲ್ಲಿ ಸೆಕೆಂಡ್ ಪೇಪರನ್ನು ಡಿಸ್ಕಸ್ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಿರಂತರ ಈ ಒಂದು ವಿವಿಧ ಒಂದು ಎಕ್ಸಾಮ್ಗಳ ಅಥವಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಕೀ ಉತ್ತರಗಳು ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.